ಮಂಗಳೂರು ನಗರಕ್ಕೆ 24x7 ನೀರು ಸರಬರಾಜು ಯೋಜನೆಯ ಕುರಿತು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಇದೇ ವೇಳೆ ಜಲಸಿರಿ ಯೋಜನೆ ಕುರಿತು ಪಾಲಿಕೆ ಸಭೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಮೇಯರ್ ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ವೇಳೆ ಪಾಲಿಕೆಯ ಸದಸ್ಯೆ ಶ್ವೇತಾ ಪೂಜಾರಿ ಮಾತನಾಡಿ, ನಿಧಾನಗತಿಯಲ್ಲಿ ನಡೆಯುತ್ತಿರುವ ಜಲಸಿರಿ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ವಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸಿದರು. ಈಗ ಈ ಒಂದನೇ ಪ್ರಶ್ನೆ, ಎರಡು ಎಕ್ಸ್ಟ್ರಾ ಟ್ಯಾಂಕ್ ಆಗಿರುವಂತದ್ದು, ಆ NITK ಟ್ಯಾಂಕಿಗೆ ಬರುತ್ತಿದ್ದ ನೀರನ್ನು ಈಗ ಎರಡು ಟ್ಯಾಂಕಿಗೆ ಎಕ್ಸ್ಟ್ರಾ ಟ್ಯಾಂಕಿಗೆ ಸಪ್ಲೈ ಮಾಡ್ತಿದ್ದಾರೆ. ಅದರ ಜೊತೆಗೆ ವಾರ್ಡ್ 7 ಈ ಹಿಂದೆ NITK ಟ್ಯಾಂಕಿಂದ ವಾರ್ಡ್ 1 ಮತ್ತೆ ವಾರ್ಡ್ 2ಕ್ಕೆ ನೀರು ಸರಬರಾಜಾಗ್ತಿತ್ತು. ಈಗ ಅಲ್ಲಿಂದ 350 ಕನೆಕ್ಷನ್ಗಳು ಜಾಸ್ತಿ ಆಗಿರುವಂತದ್ದು, ಅಂದ್ರೆ ವಾರ್ಡ್ ನಂಬರ್ 7ಗೆ ಕನೆಕ್ಷನ್ ಕೊಟ್ಟಿರುವಂತದ್ದು. ಮೊದಲನೇದಾಗಿ ನನ್ನ ಪ್ರಶ್ನೆ, ಈಗ ನೀರು ಸರಬರಾಜಾಗುತ್ತಿರುವಂತದ್ದು ಅಷ್ಟೇ, ಅಂದ್ರೆ ಹಿಂದೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಎಷ್ಟು ನೀರು ಕೊಡ್ತಿದ್ವಿ ಅಷ್ಟೇ ನೀರನ್ನು ಇವರು ಮತ್ತೆ ಅದನ್ನು ಎರಡು ವಿಂಗಡಣೆ ಮಾಡಿ ಈಗ ನೀರು ಎಲ್ಲಿಂದ ಸರಬರಾಜಾಗ್ತಿತ್ತು ಆ ಜಾಗದಲ್ಲಿ ಈಗ ಈ ಜಲಸಿರಿ ಟ್ಯಾಂಕ್ನಿಂದಾಗಿ ಪ್ರೆಷರ್ ಇಲ್ಲದಂತಾಗಿದೆ. ಈಗ NITK ಹೇಳೋದಾದ್ರೆ, ಇನ್ನೊಂದು ಹೇಳಿದ್ರೆ ಪಡುಪತ್ತುವ ಟ್ಯಾಂಕ್, ಈಗ ನಮಗೆ ಪಡುಪತ್ತುವ ಟ್ಯಾಂಕಿನಿಂದ ವಾಸುಕಿ ನಗರ, ಮುಂಚೂರು ಆ ಪ್ರದೇಶದಲ್ಲೆಲ್ಲ ನೀರು ನಮಗೆ ಸರಬರಾಜಾಗ್ತಿತ್ತು. ಉಳಿದದ್ದು ಆಕ್ಚುಲಿ ಆಸ್ ಆಫ್ ನೌ ಇವಾಗ ಜಲಸಿರಿ ಕಾಮಗಾರಿ ಪ್ರಕಾರ ನಮ್ಮ ಯಾವುದು ಕೊಡಿಪಾಡಿ ಟ್ಯಾಂಕಿನಿಂದ ನೀರು ಸರಬರಾಜಾಗಬೇಕು ಕಡಂಬೆ ಮುಂಚೂರು ಭಾಗಕ್ಕೆ. ಆದ್ರೆ ಇವರು ಟೋಟಲ್ ಆಗಿ ಅಲ್ಲಿಂದ ಫೇಲ್ಯೂರ್ ಆಗಿರುವಂತದ್ದು. ಆದ್ರೆ ಈಗ ಅಲ್ಲಿಂದ ಕೊಡಿಪಾಡಿ ಟ್ಯಾಂಕಿನಿಂದ ಬರೀ ಕೊಡಿಪಾಡಿ ಏರಿಯಾಕ್ಕೆ ಮಾತ್ರ ನೀರು ಸರಬರಾಜಾಗ್ತಿರುವಂತದ್ದು, ಕಡಂಬೆ ಏರಿಯಾಗೆ ಯಾವುದೇ ಏರಿಯಾದಿಂದ ಕವರ್ ಆಗ್ತಿಲ್ಲ. ಆದ್ರೆ ಒಂದು ಏನು ಅಂತ ಹೇಳಿದ್ರೆ, ಕೊಡಿಪಾಡಿ ಏರಿಯಾದಲ್ಲಿ ಕೂಡ ಎಲ್ಲಿ ಎಲ್ಲ ನೀರು ಸರಬರಾಜಾಗಬೇಕು ಅಂದ್ರೆ ಬಹುಶಃ ಅಲ್ಲಿ ಕೂಡ ಇವರು ವಿಫಲರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಆ ಟ್ಯಾಂಕಿನ ಪಕ್ಕದಲ್ಲಿ ಒಂದು 100-200 ಮೀಟರ್ನಷ್ಟು ಡಿಸ್ಟೆನ್ಸ್ ಅಲ್ಲಿರುವಂತಹ ಮನೆಗಳಿಗೆ ಕೂಡ ನೀರು ಹೋಗ್ತಿಲ್ಲ. ಸದಸ್ಯ ಅಬ್ದುಲ್ ರವೂಫ್ ಮಾತನಾಡಿ, ಕಾಮಗಾರಿ ಆರಂಭವಾಗಿ 5 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಾಮಗಾರಿ ಆರಂಭಗೊಂಡಿದೆ, ಆದರೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ದೂರಿದರು. ಸುರೇಶ್ ಅವರು ಬಂದು ಎಷ್ಟು ಸಮಯ ಆಯ್ತು? ಇದಕ್ಕಿಂತ ಮೊದಲು ಯಾರಿದ್ದದ್ದು? ಈ ಪ್ರಾಜೆಕ್ಟ್ ಆಗಿ ಈ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯ್ತು? 5 ವರ್ಷ ಆಯ್ತಾ? 5 ವರ್ಷ ಆಗಿದೆ. 5 ವರ್ಷ ಆಯ್ತು. ಎಷ್ಟು 800 700 ಎಷ್ಟು ಕೋಟಿ ರೂಪಾಯಿ? 792 ಕೋಟಿ ರೂಪಾಯಿ. ಈ 792 ಕೋಟಿ ರೂಪಾಯಿಯಲ್ಲಿ ಈ 5 ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ? ಪಾಯಿಂಟ್ ನಂಬರ್ 1 ಅಲ್ಲ, ಎಷ್ಟು ಖರ್ಚಾಗಿದೆ, ಇದರಲ್ಲಿ ಎಷ್ಟು ಪ್ರಗತಿ ಕಂಡಿದ್ದೇವೆ ನಾವು? ಈ 5 ವರ್ಷದಲ್ಲಿ ಎಷ್ಟು ಖರ್ಚಾಗಿ ಎಷ್ಟು ಪ್ರಗತಿ ಕಂಡಿದ್ದೇವೆ, ಏನಾಗಿದೆ? ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಇವರು ನಾವು ಏನೋ ಕೆಲವು ವಾರ್ಡ್ಗಳನ್ನು ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಳ್ತೇವೆ, ಫಸ್ಟಿಗೆ ನಾವು ಮಾಡಿ ತೋರಿಸ್ತೇವೆ ಅಂತೇಳಿ ಎಲ್ಲಿ ತೋರಿಸಿದ್ದಾರೆ ಇವರು? ಏನು ಮಾಡಿದ್ದಾರೆ? ಈ ಪ್ರಾಜೆಕ್ಟ್ ಅನ್ನು ನಾನು ಆವಾಗಲೇ ಎಕ್ಸಿಸ್ಟ್ ಮಾಡಿದ್ದೇನೆ, ಇದಕ್ಕೆ ನಾನು ಆಕ್ಷೇಪ ಮಾಡಿಕೊಂಡೇ ಬಂದಿದ್ದೆ ಆವಾಗ ಸ್ಟಾರ್ಟಿಂಗ್. ಏನು ನನಗೆ ಇದ್ರ ಮೇಲೆ ವಿಶ್ವಾಸ ಇಲ್ಲ. ಇದು ಸುಮ್ಮನೆ ಒಂದು ಪ್ರಾಜೆಕ್ಟ್, ಯಾರಿಗೆ ಕೆಲಸ ಇಲ್ಲದವರಿಗೆ ರಿಟೈರ್ಡ್ ಅಧಿಕಾರಿಗಳನ್ನು ತಂದು ಅವರಿಗೆ ಸಂಬಳ ಕೊಡ್ಲಿಕ್ಕೆ ಮತ್ತೆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಕೊಡ್ಲಿಕ್ಕೆ ಮಾಡುವಂತ ಪ್ರಾಜೆಕ್ಟ್ ಇಷ್ಟೇ. ಇದಕ್ಕಿಂತ ಮೊದಲು ಆದದ್ದು ಇಷ್ಟೇ. ಮತ್ತೆ ಆಯ್ತು, ಅವರ ಟೈಮ್ ಮುಗಿದುವಾಗ ಗಂಟೆ ಮುಂಟೆ ಕಟ್ಟಿಕೊಂಡು ಆಯ್ತು, ಮುಗಿತು ಅಭ್ಯಾಸ. ಮತ್ತೆ ಯಾರ ತಲೆಗೆ ಕಟ್ಟಿ ಅಲ್ಲಿ ಸರ್ಕಾರದಿಂದ ಒತ್ತಡ ಹಾಕಿ ನಮ್ಮ ಅಧಿಕಾರಿಗಳು ಇದಕ್ಕಿಂತ ಮೊದಲು ಮಾಡಿದ್ದಾರೆ, ದಾಖಲೆಗಳಿವೆ. ಇದಕ್ಕಿಂತ ಮೊದಲು ಬಂದ ಪ್ರಾಜೆಕ್ಟ್ ನಲ್ಲಿ ಇದೇ ರೀತಿ ಮಾಡಿದ್ದು. ಮತ್ತೆ ಅಲ್ಲಿ ಸರ್ಕಾರದಲ್ಲಿ ಅಧಿಕಾರಿಗಳು ಒತ್ತಡ ತಂದು ಇಲ್ಲಿ ಅಧಿಕಾರಿಯ ಮೇಲೆ ಸೈನ್ ಹಾಕಿಸಿ ಜಬರ್ದಸ್ತಿ ಏನು ಮಾಡ್ತಾರೆ, ನೀವು ಪ್ರಾಜೆಕ್ಟ್ ಅನ್ನು ನೀವು ಈ ಯೋಜನೆಯನ್ನು ನಿಮಗೆ ನಾವು ಹಸ್ತಾಂತರ ಮಾಡಿದ್ದೇವೆ ಅಂತ ಹೇಳಿ ಮುಗಿಸಿಬಿಡ್ತಾರೆ. ಇಷ್ಟೇ ಆಗುವುದು ಹೊರತು ಬೇರೆ ಏನಿಲ್ಲ. ಪಾಲಿಕೆ ಸದಸ್ಯರು ಸರಿಯಾದ ಮಾಹಿತಿಯನ್ನು ಸಭೆಗೆ ನೀಡಿ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಇದಕ್ಕೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದರು. ಜಲಸಿರಿ ಯೋಜನೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಿರಂತರವಾಗಿ ನಡೆಯಬೇಕು. ಅಧಿಕಾರಿಗಳು ಸ್ಪಷ್ಟ ಮಾಹಿತಿಯನ್ನು ಸಭೆಗೆ ನೀಡಬೇಕಾಗಿದೆ ಎಂದು ಪಾಲಿಕೆಯ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಎರಡು ಕೂಡ ಒಟ್ಟು ಎಷ್ಟು ಕಿಲೋಮೀಟರ್
ಅದು ಆಗೋಗ್ತದೆ. ಇಲ್ಲಿವರೆಗೆ ಎಷ್ಟು ಅವರು ಕಂಪ್ಲೀಟ್ ಮಾಡಿದ್ದಾರೆ, ನ್ಯಾಷನಲ್ ಅನುಮತಿ ತಗೊಳ್ಳೋದೇ ಗೊತ್ತಿಲ್ಲ. ಒಟ್ಟು ಎಷ್ಟು ಪೈಪ್ಲೈನ್, ಎಷ್ಟು ಕಿಲೋಮೀಟರ್ ಪೈಪ್ಲೈನ್ ಇಲ್ಲಿವರೆಗೆ ಹಾಕಿದ್ದಾರೆ, ಇನ್ನು ಎಷ್ಟು ಬಾಕಿ ಇದೆ ಅದನ್ನ ಹೇಳಿದ್ರೆ ಮತ್ತೆ ಪದೇ ಪದೇ ಎಷ್ಟು ಬಾಕಿ ಇದೆ ಅಂತಂದ್ರೆ ನಾವು ಎಲ್ಲರೂ ಕೂಡ ಬ್ಲಾಂಕ್, ಏನು ಕೂಡ ಬಾಕಿ ಇಲ್ಲ. ಇದು ಪ್ಯೂರ್ಲಿ ತಾಂತ್ರಿಕ ವಿಷಯಗಳಿದ್ದರಿಂದ ಈ ಅಧಿಕಾರಿಗಳ ಜವಾಬ್ದಾರಿ ಕಾಲ ಕಾಲಕ್ಕೆ ಜನಪ್ರತಿನಿಧಿಗಳ ಬಗ್ಗೆ ಕೂತು ಎಲ್ಲಿವರೆಗೆ ಏನು ಮಾಡಿದ್ದೇವೆ, ಏನು ಯಾವಾಗ ನಾವು ಕಂಪ್ಲೀಟ್ ಮಾಡ್ತೀವಿ ಇದರ ಬಗ್ಗೆ ಹೇಳಬೇಕು. ಏನು ಅವರಿಗೆ ತೊಂದರೆಗಳಾಗ್ತಾ ಉಂಟು, ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಉಂಟು, ಇನ್ನಿತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಉಂಟು, ಇದೆಲ್ಲವನ್ನ ಮನವರಿಕೆ ಮಾಡುವ ಜವಾಬ್ದಾರಿ ಯಾರು ಮಾಡ್ತಾ ಇಲ್ಲ. ಇವರು ಈ ಪ್ರಾಜೆಕ್ಟ್, ಈ ಯೋಜನೆಯನ್ನ ಇಲ್ಲಿಗೆ ತರಬೇಕು, ಇಲ್ಲಿ ಮಂಜೂರಾತಿ ತಗೊಳ್ಬೇಕು ಎನ್ನುವಂತ ಒಂದು ಪ್ರಾರಂಭದ ಒಂದು ಪ್ರಯತ್ನಗಳು ಈಗ ಮಾಡ್ತಾ ಇಲ್ಲ. ಎಲ್ಲ ವಾರ್ಡ್ಗಳಲ್ಲಿ ಸಾರ್ವಜನಿಕರನ್ನು ಸೇರಿಸಿ ಕನ್ಸಲ್ಟೇಷನ್ ಮಾಡಿದ್ದಾರೆ ಇವರು. ಸಂಬಂಧಪಟ್ಟಂತ PRಗಳಿದ್ದಾರೆ, ಕಂಪನಿಯಿಂದವ ಅಥವಾ KDMC ಇಂದ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ. ಅನುಷ್ಠಾನ ಆಗುವಾಗ ಯಾಕೆ ಬೇಡ ಇವರಿಗೆ, ಸಾರ್ವಜನಿಕರು ಯಾಕೆ ಬೇಡ, ಜನಪ್ರತಿನಿಧಿಗಳು ಯಾಕೆ ಬೇಕಿಲ್ಲ ಇವರಿಗೆ? ಒಟ್ಟು ಈಗ NHA ಅಥವಾ ಇನ್ನಿತರ ಇಲಾಖೆಗಳಿಗೆ ಗೂಬೆ ಕೊಡಿಸಿ ಇವರು ಕಾಲಹರಣ ಮಾಡೋದಕ್ಕೂ ಅಗತ್ಯ ಇಲ್ಲ. ಸರಿಯಾದ ಉತ್ತರ ಕೊಡುವವರಿಗೆ ಸಾಮರ್ಥ್ಯ ಇಲ್ಲದಿದ್ದರೆ ಅವರು ಎದ್ದು ಹೋಗ್ಲಿ. ಇನ್ನಿತರ ದಯವಿಟ್ಟು ಮೇಯರ್ ನನ್ನ ಒಂದು ವಿನಂತಿ, ಈ ದಿನ ಕೂಡ ನಾನು ಹೇಳಿದೆ, ಇದೊಂದು ದೊಡ್ಡ ಯೋಜನೆ ನಮ್ಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಗುವುದಿಲ್ಲ. ಇದನ್ನ ನಾವು ಕೇವಲ ಕೌನ್ಸಿಲ್ ಸಭೆ ಅಥವಾ ಇನ್ನೊಂದು ಯಾವುದೋ ಒಂದು ವಿಶೇಷ ಸಭೆಗೆ ಸೀಮಿತ ಮಾಡಿದ್ರೆ ಆಗುವುದೇ ಇಲ್ಲ. ಇದನ್ನ ನಾವು ಸರಣಿ ಸಭೆಗಳ ಇವತ್ತಿಗೆ ಕಾಯ್ತಾ ಇಲ್ಲ, ನಾಳೆ ಮತ್ತೆ ಕರೀತೀವಿ, ನಾವು ರೆಡಿ ಬರ್ತೇವೆ, ನಮ್ಗೆ ಆಗ್ಬೇಕು ಜನರಿಗೆ ನಾವು ಉತ್ತರ ಕೊಡುವಂತದ್ದು. ನೋಡಿ ಇವರ ಸಮಸ್ಯೆಗಳು ಎಷ್ಟಾಗ್ತಾ ಉಂಟು ಹೇಳಿದ್ರೆ, ಇದನ್ನ ನಾನು ಈ ಮೇಲೆ ಕೂಡ ಉಲ್ಲೇಖ ಮಾಡಿದ್ದೇನೆ. ಸಾಕಷ್ಟು ಕಡೆ ಡಿಸ್ಟ್ರಿಬ್ಯೂಷನ್ ಲೈನ್ಗಳನ್ನು ಹಾಕಿದ್ದಾರೆ, ಹಾಕಿ ಅದನ್ನ ಲೈವ್ ಮಾಡಿಬಿಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಕೇವಲ ಸಭೆ ನಡೆಸುವುದರಿಂದ ಯಾವುದೇ ಪ್ರಯೋಜನವಾಗಲ್ಲ. ಹಾಗಾಗಿ ಅಧಿಕಾರಿಗಳ ಮುಖಾಂತರ ಮೇಯರ್ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡುವುದರಿಂದ ಕಾಮಗಾರಿ ಯಾವ ಹಂತದಲ್ಲಿ ಆಗುತ್ತಿದೆ ಎಂದು ಗೊತ್ತಾಗುತ್ತದೆ. ಸಭೆಯ ಮುಖಾಂತರ ಸ್ಪಷ್ಟ ಮಾಹಿತಿ ಸಿಗಲ್ಲ ಎಂದು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಹೇಳಿದರು. ನಾಳೆಯಿಂದಲೇ ತಾವು ಸ್ಟಾರ್ಟ್ ಮಾಡಿ, ಎಲ್ಲಿಯೆಲ್ಲ ಎಷ್ಟು ಕೆಲಸ ಆಗಿದೆ ಅವರ ಕನ್ಸಲ್ಟೆನ್ಸಿ ಇರಲಿ, ಕಾಂಟ್ರಾಕ್ಟ್ ಇರಲಿ, ಅಧಿಕಾರಿಗಳಿರಲಿ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ. ಯಾಕಂದ್ರೆ ಇಲ್ಲಿ ನಾವು ಪ್ರಶ್ನೆ ಕೇಳ್ತೇವೆ, ಅವರು ಉತ್ತರ ಕೊಡೋದು ಸಹಜ. ಅದರ ಬದಲು ಇನ್ಸ್ಪೆಕ್ಷನ್ ಮಾಡಿ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರನ್ನು ಕರೆಯಿರಿ, ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆ ಉಂಟು ಅಲ್ಲಿಯೇ ಪರಿಹಾರ ಮಾಡುವಂಥದ್ದು. ಯಾಕೆಂದ್ರೆ ಇದು ಸಾರ್ವಜನಿಕವಾಗಿ ಎಲ್ಲ ಇಲಾಖೆಗಳು ನಮಗೆ ಸ್ಪಂದಿಸಬೇಕಾಗ್ತದೆ. ಯಾರು ಇದಕ್ಕೆ ಅಡ್ಡಿಪಡಿಸುವಂಥದ್ದು ಇಲ್ಲ. ಅರಣ್ಯ ಇಲಾಖೆ ಇರ್ಬೋದು, PWD ಇರ್ಬೋದು, ರಾಷ್ಟ್ರೀಯ ಇಲಾಖೆ ಇರ್ಬೋದು, ಯಾವ ಇಲಾಖೆ ಕೆಲಸ ಅಡ್ಡಿಪಡಿಸುವಂಥದ್ದಿಲ್ಲ. ಎಲ್ಲಿ ಆ ಸಮಸ್ಯೆ ಉಂಟು, ಈಗ ಒಂದು ರೀತಿಯಲ್ಲಿ 2024-25 ಮುಂದುವರಿಸ ಹೋದ್ರೆ ಕಷ್ಟ. ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಹೋಗಿ ಆಗುವಂತಹ ಒಂದು ಪ್ರಾಜೆಕ್ಟ್. ಇದು ಇನ್ನೂ ಸಹ ಮುಂದೆ ಹೋದ್ರೆ, ಈಗ ಪ್ರೇಮನ ಶೆಟ್ಟಿ ಹೇಳಿದಾಗೆ ಎಡಿಷನಲ್ ಆಗಿ ಪುನಃ 70 ಕೋಟಿ ಬೇಕಾಗ್ತದೆ. ಅದರ ಪ್ರಾಜೆಕ್ಟ್ ಇದು ಸರ್ಕಾರದ ಮಟ್ಟದಲ್ಲಿ ಸ್ಯಾಂಕ್ಷನ್ ಆಗಬೇಕಾದ್ರೆ ಇನ್ನೊಂದು 2 ವರ್ಷ ಹೋದ್ರೆ 2025, 26, 27 ಸಾಗಬಹುದು. ಅದರಿಂದಾಗಿ ನಾವು ಪ್ರಾಕ್ಟಿಕಲ್ ಆಗಿ ಈ ಜನರಿಗೆ ಇದರ ಉಪಯೋಗ ಸಿಗಬೇಕಾದ್ರೆ ಈಗ ಪೈಪ್. ಈ ಬಗ್ಗೆ ಮೇಯರ್ ಮನೋಜ್ ಕುಮಾರ್ ಪ್ರತಿಕ್ರಿಯಿಸಿ, ಮುಂದಿನ ದಿನಗಳಲ್ಲಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಟ್ ಈಗ ನಮ್ಮ ಸದಸ್ಯರು ಹೇಳ್ತಾ ಇದ್ದಾರೆ, ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ. ಈಗ ಯಾರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಯಾರು ಕೊಡ್ಬೇಕು? ಈಗ ಸಫಿಷಿಯಂಟ್ ಈಗ ಸಿಗ್ಬೋದಾ ಸರ್? ಈಗ ಏನು ಅದೇ ಕೊಡ್ಲಿಕ್ಕೆ ಅದು ಸಿಕ್ಕಿದ್ರೆ ಸಾಕು. ಈಗ ಅದರಿಂದ 24 ಸಿಗ್ಬೋದು. ಓಕೆ, ಈಗ 3 ದಿವಸ ಸಿಕ್ಕಿದ್ರೆ 14 ಸಿಗ್ಬೋದು ಖಂಡಿತ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬೇಕು. ಮೇಯರ್ ಈಗ 3 ದಿವಸ ನೀರು ಕೊಡುದಲ್ಲ ಸಮಸ್ಯೆ. ಈಗ 3 ದಿವಸ ನೀರೇನು ಬರ್ತಿದೆ ಕರೆಕ್ಟ್, ಆದ್ರೆ ಆ 3 ದಿವಸಕ್ಕೆ ನೀರು ಬರುವಂತದ್ದು ಒಂದು ಫಸ್ಟ್ ಆಫ್ ಆಲ್ ಅದು ಪ್ರೆಷರ್ ಆಗಿ ಬರ್ತಾ ಇಲ್ಲ, ಎಲ್ಲ ಮನೆಗಳಿಗೆ ನೀರು ತಲುಪ. ಸಭೆಯಲ್ಲಿ ಉಪಮೇಯರ್ ಭಾನುಮತಿ, ವಿಪಕ್ಷ ನಾಯಕ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.